ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಗೈಸ್, ಬಿರಿಯಾನಿ ಮಾಡೋಣ, ಬನ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಕೊಳ್ಳಿ. ಒಂದು ಕುಕ್ಕರ್ ಇಟ್ಕೊಂಡ ನಂತರ ಒಂದು 50 ಗ್ರಾಮ್ ಎಣ್ಣೆ, ಒಂದು 7-8 ಸ್ಪೂನ್ ಎಣ್ಣೆ, 2 ಸ್ಪೂನ್ ತುಪ್ಪ, ಒಂದೆರಡು ಪಲಾವ್ ಎಲೆ, 2 ಏಲಕ್ಕಿ, ಹಾಗೆ ಮರಾಠಿ ಮೊಗ್ಗು ಮತ್ತು ಚಕ್ಕೆ, ಸ್ವಲ್ಪ ಲವಂಗ, ಒಂದು 4-5 ಕಾಳು ಮೆಣಸು, ಚಕ್ರ ಮೊಗ್ಗು ಮತ್ತು ಸ್ವಲ್ಪ ಸೋಂಪು ಹಾಕಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಸೋಂಪು, ಕಸೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು ಗೈಸ್. ಅಂತಂದರೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಬಿರಿಯಾನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಕೋಟಿಂಗ್ ಎಲ್ಲ ಆ ಮಸಾಲೆ ಕೋಟಿಂಗ್ ಬಿಟ್ಕೊಳುತ್ತಲ್ಲ ಎಣ್ಣೆಲಿ, ಸೊ ಹಂಗಾಗಿ ಬಿರಿಯಾನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಹಾಗೆ ದಪ್ಪಕ್ಕೆ ಈರುಳ್ಳಿ ಇರೋದು 3 ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಉದ್ದಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ಗೈಸ್, ಚೆನ್ನಾಗಿರುತ್ತೆ. ಕಟ್ ಮಾಡಿ ಹಾಕಿಬಿಟ್ಟು ಹಸಿ ವಾಸನೆ ಪೂರ್ತಿ ಹೋಗೋವರೆಗೂ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ. ನಾನು ಗೈಸ್ ಬಿರಿಯಾನಿ ಒಂದು 7-8 ಜನಕ್ಕೆ ಆಗಂಗೆ ಮಾಡ್ತಾಯಿದ್ದೀನಿ ಬಿರಿಯಾನಿನ. ಸೊ 7-8 ಜನಕ್ಕೆ ಆಗಂಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ಹಾಗೆ ಸ್ವಲ್ಪ ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಬಾಡಿಸಿ ಗೈಸ್ ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಗಾಯ್ಸ್. ಈರುಳ್ಳಿ ಫ್ರೈ ಆಗ್ತಾ ಇದೆ, ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಹಂಗೆ ಸ್ವಲ್ಪ ಕೊತ್ತಂಬರಿ ಪುದೀನ ಕಟ್ ಮಾಡ್ಕೊಂಡಿರೋದು ಹಾಕ್ಕೋಬೇಕು. ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಚೆನ್ನಾಗಿ ಬಾಡಿಸಿದ್ರೆ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಟ್ಕೊಳುತ್ತೆ, ಬಿರಿಯಾನಿ ತುಂಬ ಟೇಸ್ಟಾಗಿ ಬರುತ್ತೆ. ಹಾಗೆ ದಪ್ಪಕ್ಕಿರೋದು ಒಂದು 4 ಟೊಮೊಟೊ ಹಾಕ್ಕೊಳ್ಳಿ ಗೈಸ್, ತುಂಬ ಹಣ್ಣಾಗಿರಬೇಕು, ಆವಾಗ ಬಿರಿಯಾನಿ ಇನ್ನೂ ಚೆನ್ನಾಗಿರುತ್ತೆ. ಟೊಮೊಟೊ ಹಾಕಿ ಫ್ರೈ ಮಾಡಿದ ನಂತರ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿ ಆದ ನಂತರ ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ಗೈಸ್, 7-8 ಜನಕ್ಕೆ ಆಯಿತಾ. ಚಿಕನ್ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಚಿಕನ್ನ ಹಾಕಿಬಿಟ್ಟು ಸ್ವಲ್ಪ 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಂತರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡಾದಮೇಲೆ 1 ಟೇಬಲ್ ಸ್ಪೂನ್ ಉಪ್ಪು ಹಾಕಿ. ಉಪ್ಪು ನೋಡ್ಕೊಂಡು ಹಾಕಿ ಗೈಸ್, ಲಾಸ್ಟಿಗೆ ಹಾಕ್ಕೋಬೋದು ಉಪ್ಪು, ಈಗ ಸದ್ಯಕ್ಕೆ ನೋಡಿಕೊಂಡು ಸ್ವಲ್ಪ ಹಾಕಿ. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮೇಲೆ ಕೆಳಗಡೆ ಚೆನ್ನಾಗಿ ಫ್ರೈ ಮಾಡಿ ಗೈಸ್. ಚೆನ್ನಾಗಿ ಫ್ರೈ ಮಾಡಿದ್ರೆ ಅದೇನೇ ಇರುತ್ತೆ ನೀರಿನ ಅಂಶ, ಎಣ್ಣೆ ಅಂಶ ಚಿಕನಲ್ಲಿರೋದೆಲ್ಲ ಬಿಟ್ಕೊಳುತ್ತೆ. ಚೆನ್ನಾಗಿ ಫ್ರೈ ಮಾಡಾದಮೇಲೆ ಅರ್ಧ ಗಂಟೆ ಕುಕ್ಕರ್ ವಿಜಲ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ. ಸುಮ್ಮನೆ ಮೇಲೆ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡಿ, ಚೆನ್ನಾಗಿ ಅರ್ಧ ಗಂಟೆ ಬೇಯಲಿ. ಆಮೇಲೆ ಮತ್ತೆ ಕುಕ್ಕರ್ ವಿಜಲ್ ತೆಗೆದು ಮೇಲೆ ಕೆಳಗಡೆ ಆಡಿಸ್ತಾಯಿರಿ ಗೈಸ್. ಬಿಕಾಸ್ ಏನಕ್ಕಪ್ಪ ಅಂತಂದರೆ ಅದು ತಳ ಹಿಡಿದೋಗುತ್ತೆ. ಸೊ ಅವಾಗವಾಗ ನಾವು ಚೆಕ್ ಮಾಡ್ತಾ ಇರಬೇಕು. ಸೊ ಸ್ವಲ್ಪ ಚಿಕನ್ನಲ್ಲಿ ಎಣ್ಣೆ ಅಂಶ, ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ. ಈಗ 2 ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಪೌಡ್ರು, 2 ಟೇಬಲ್ ಸ್ಪೂನು ಧನಿಯಾ ಪೌಡ್ರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮೇಲೆ ಕೆಳಗಡೆ ಅದು ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ಮಸಾಲೆ ಕೋಟಿಂಗ್ ಎಲ್ಲ ಹೊಂದ್ಕೊಳ್ಳುತ್ತೆ ನೋಡಿ ಗೈಸ್. ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಮಸಾಲೆ ಕೋಟಿಂಗ್ ಎಲ್ಲ ಹೊಂದ್ಕೊಂಡು ಅದು ಏನಾಗುತ್ತೆ ಅಂತಂದರೆ ಬಿರಿಯಾನಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಮೇಲೆ ಸುಮ್ಮನೆ ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟೆ, ಚಿಕನ್ ಚೆನ್ನಾಗಿ ಬೇಯಲಿ ಅಂತ. ಹಂಗೆ ಪಾಪುಗೂ ಊಟಕ್ಕೆ ಟೈಮ್ ಆಗ್ತಿತ್ತು, ಸೊ ಹಾಗಾಗಿ ಪಕ್ಕದಲ್ಲಿ ರಾಗಿ ಸರಿ ಮಾಡ್ತಾಯಿದ್ದೆ ನೋಡಿ. ಚಿಕನ್ ತುಂಬ ಚೆನ್ನಾಗಿ ಬೆಂದಿದೆ, ಪಕ್ಕದಲ್ಲಿ ರಾಗಿ ಸರಿನೂ ಆಯಿತು ಪಾಪುಗೆ. ಚಿಕನ್ ತುಂಬ ಚೆನ್ನಾಗಿ ಬೆಂದಿದೆ. ಈಗ ಅಕ್ಕಿ ತೊಗೊಂಡು ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ಅಕ್ಕಿ ತೊಗೊತಾ ಇದ್ದೀನಿ. 4 ಗ್ಲಾಸ್ ಅಕ್ಕಿ ತೊಗೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಚೆನ್ನಾಗಿ ತೊಳ್ಕೊಂಡು ಗರಂ ಮಸಾಲ ಹಾಕಿಲ್ಲ, ಗರಂ ಮಸಾಲ ಉದುರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮಿಕ್ಸ್ ಮಾಡಾದಮೇಲೆ ಈಗ ತೊಳೆದಿರೋ ಅಕ್ಕಿನ ಹಾಕ್ಬಿಟ್ಟು ಸರಿ ಪ್ರಮಾಣದಲ್ಲಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ತೀರಾ ಗಿಂದಲಾಗಬಾರ್ದು ಬಿರಿಯಾನಿ, ಮೀಡಿಯಮಾಗಿ ಉದುರು ಆಗಿರಬೇಕು ಬಿರಿಯಾನಿ, ಆವಾಗಲೇ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ 4 ಗ್ಲಾಸು ಅಕ್ಕಿ ಅಂತಂದರೆ 8 ಗ್ಲಾಸ್ ನೀರು ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಂಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಪ್ಲೇಟ್ ಮುಚ್ಚಿ
ಸುಮ್ಮನೆ ಮೇಲೆ ಹಿಂಗೆ ಮುಚ್ಚಿ ಅದು ಕುದಿ ಬಂದಮೇಲೆ ಪ್ಲೇಟ್ ತೆಗೆದ್ಬಿಟ್ಟು ನಾವು ಏನು ಕೊತ್ತಂಬರಿ ಪುದೀನ ಕಟ್ ಮಾಡ್ಕೊಂಡಿರ್ತೀವಿ ಅದನ್ನು ಮೇಲೆ ಉದುರಿಸ್ಬಿಟ್ಟು ಅರ್ಧ ನಿಂಬೆಹಣ್ಣು ಹಿಂಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಪೂರ್ತಿ ಚೆನ್ನಾಗಿ ಮೇಲೆ ಕೆಳಗಡೆ ಮಿಕ್ಸ್ ಮಾಡಿ ಅದೆಲ್ಲ ಹೊಂದ್ಕೋಬೇಕು. ಹಂಗೆ ಮಿಕ್ಸ್ ಮಾಡಾದಮೇಲೆ ಕುಕ್ಕರ್ ವಿಜಲ್ ಇರುತ್ತಲ್ಲ, ಕುಕ್ಕರನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಜಲ್ ಬಂದರೆ ಆಯಿತು ಗಾಯ್ಸ್. ನೋಡಿ ಗಾಯ್ಸ್, ನಮ್ಮ ಮನೇಲಿ ಬಿರಿಯಾನಿ ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ ಗಾಯ್ಸ್ ಬಿರಿಯಾನಿ. ನೀವು ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ಥ್ಯಾಂಕ್ ಯು.